ಮ್ಯಾಂಗ್ಳೂರು ಉಡುಪಿ ಕಡೆ ಮಾಡುವಂತಹ ಮ್ಯಾಂಗ್ಳೂರು ಬನ್ಸ್ ಅಥವಾ ಉಡುಪಿ ಹೋಟೆಲ್ ಸ್ಟೈಲಲ್ಲಿ ಮಾಡುವಂತಹ ಬನ್ಸನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ತುಂಬ ಸುಲಭವಾಗಿ ಟೇಸ್ಟಿಯಾಗಿ ಇದನ್ನು ಮಾಡ್ಬೋದು. ಕೆಲವೊಂದು ಟ್ರಿಕ್ಸನ್ನು ನೀವು ಯೂಸ್ ಮಾಡಿದರೆ ನೀವು ಕೂಡ ಬನ್ಸನ್ನು ಆರಾಮಾಗಿ ಮಾಡ್ಬೋದು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವೀಣಾ ಸತೀಶ್. ಇಲ್ಲಿ ನೋಡಿ, ನಾನು ಏಲಕ್ಕಿ ಬಾಳೆಹಣ್ಣು ಇದೆಯಲ್ಲ ಅದನ್ನು ತಗೊಂಡಿದ್ದೀನಿ. ಇದು ಚೆನ್ನಾಗಿ ನಿಮಗೆ ಅದು ಹಣ್ಣಾಗಿರಬೇಕು. ಇದು ಹೊರಗಡೆ ನಿಮಗೆ ಈ ಥರ ಕಪ್ಪಾಗಿ ಕಂಡ್ರೂ ಒಳಗಡೆ ಅದು ವೈಟ್ ಇರುತ್ತೆ, ಹಾಳಾಗಿರಲ್ಲ. ಈ ಥರ ಬಾಳೆಹಣ್ಣಿದ್ದರೆ ನಿಮಗೆ ಬನ್ಸಿಗೆ ತುಂಬ ಚೆನ್ನಾಗಿ ಬರುತ್ತೆ ಬನ್ಸ್. ಇದರ ಬದಲಿಗೆ ಪಚ್ಚಬಾಳೆ ಬರುತ್ತಲ್ವ, ಕ್ಯಾವಂಡಿಸ ಅಂತ ಹೇಳ್ತೀವಲ್ವ, ಆ ಬಾಳೆಹಣ್ಣು ಆಗುತ್ತೆ. ಅದೊಂದು 2 ಹಾಕಿದರೆ ಸಾಕಾಗುತ್ತೆ. ನಾನು ಇಲ್ಲಿ ಒಂದು 4ರಿಂದ 5 ಬಾಳೆಹಣ್ಣನ್ನು ಹಾಕಿದ್ದೀನಿ. ಈಗ ಸಿಪ್ಪೆ ತೆಗೆದ ಬಾಳೆಹಣ್ಣನ್ನು ಎಲ್ಲನೂ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿದ್ದೀನಿ. ಇಲ್ಲಿ ಇದರ ಜೊತೆಗೇ ನೀವು ಸಕ್ಕರೆಯನ್ನು ಬೇಕಾದರೂ ಇದರ ಜೊತೆಗೇ ಹಾಕಿ ರುಬ್ಬೋದು, ಆದರೆ ನಾನು ಸಕ್ಕರೆ ಹಾಕಿಲ್ಲ, ಬರೀ ಬಾಳೆಹಣ್ಣನ್ನು ಮಾತ್ರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಸಕ್ಕರೆಯನ್ನು ಡೈರೆಕ್ಟ್ ಹಾಕ್ತಾಯಿದ್ದೇನೆ. ಒಂದು 3ರಿಂದ 4 ಸ್ಪೂನಷ್ಟು ಸಕ್ಕರೆ, 1.5 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನ್ ಅಥವಾ ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡ್ರೆ ಸಾಕು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 3/4 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೀವು ರುಚಿ ನೋಡಿ ಹಾಕ್ಕೋಬೇಕು. ಈ ಲೋಟದಲ್ಲಿ 1 ಲೋಟ ಆಗುವಷ್ಟು ಸಿಹಿ ಮೊಸರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಎಲ್ಲ ಇದರಲ್ಲಿ ಕರಗಬೇಕು. ನೀವು ಬೇಕಾದರೆ ಬಾಳೆಹಣ್ಣು ಹಾಕುವಾಗಲೇ ಸಕ್ಕರೆ ಹಾಕಿದ್ರೆ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ. ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ಕಪ್ಪಲ್ಲಿ 2.5 ಕಪ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಬೇಕಾದರೆ ನೀವು ಮೈದಾ ಹಿಟ್ಟು ಅರ್ಧ, ಗೋಧಿ ಹಿಟ್ಟು ಅರ್ಧ ಹಾಕಿನೂ ನೀವು ಬನ್ಸನ್ನು ಮಾಡ್ಕೋಬೋದು. ಹೆಚ್ಚಾಗಿ ನಾವು ಮೈದಾ ಹಿಟ್ಟಲ್ಲಿ ಬನ್ಸನ್ನು ಮಾಡ್ತೀವಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಮೊದಲಿಗೆ ನಾನು 2 ಕಪ್ ಹಾಕ್ಕೊಂಡಿದ್ದೀನಲ್ವ, ಈಗ ಉಳಿದ 3/4 ಕಪ್ ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇಷ್ಟೇ ಕಪ್ ಅಂತ ಹೇಳಲಿಕ್ಕಾಗೋದಿಲ್ಲ, ಯಾಕಂದರೆ ಅದು ಹಿಟ್ಟಿನ ಹದ ತೆಳುವಾದರೆ ನಾವು ಸ್ವಲ್ಪ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಹಾಕ್ಕೊಂಡು ಅದನ್ನು ಹದ ಸರಿ ಮಾಡ್ಕೊಳ್ಬೇಕಾಗತ್ತೆ. ನಾನು ನೋಡಿ ಈ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಮೈದಾನ ತಗೊಂಡಿದ್ದೀನಿ. ನೀವು ಕಮ್ಮಿ ಅಂದರೆ ಒಂದು 3 ಕಪ್ ತಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ನಾನು ಸ್ವಲ್ಪ ಸ್ಮೂತಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನನಗೆ ಈಸಿ ಆಗುತ್ತೆ, ಅದು ಮಾಡುವಾಗ ಕೈಯಲ್ಲಿ ತಟ್ಟಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ನೋಡಿ, ಕೊನೆಯಲ್ಲಿ ಸ್ವಲ್ಪ 1ರಿಂದ 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ಇದರ ಮೇಲೆ ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು ರಾತ್ರಿ ಕಲಸಿ ಇಡಬೇಕು. ಬೆಳಿಗ್ಗೆ ಇದನ್ನು ಮಾಡ್ಕೋಬೇಕು. ಕಮ್ಮಿ ಅಂದ್ರೆ ಒಂದು 5ರಿಂದ 6 ಗಂಟೆ ಆದರೂ ಇದನ್ನು ನೆನೆಸಿಡಬೇಕು. ನೋಡಿ, ರಾತ್ರಿ ನಾನು ನೆನೆಸಿಟ್ಟಿದ್ದೀನಿ ಈ ಥರ ಹಿಟ್ಟು ಹದ ಮಾಡಿ. ಬೆಳಿಗ್ಗೆಗೆ ನೋಡಿ ಈ ಥರ ಆಗಿದೆ, ಸ್ವಲ್ಪ ಸ್ಮೂತಾಗೇ ಬರುತ್ತೆ. ಬೇಕಾದರೆ ನೀವು ಸ್ವಲ್ಪ ಗಟ್ಟಿಯಾಗಿ ಅದನ್ನು ಕಲಸ್ಕೊಂಡು ಇಡ್ಬೋದು. ತುಂಬ ಗಟ್ಟಿಯಾದರೆ ನಿಮಗೆ ಬನ್ಸ್ ಚೆನ್ನಾಗಿ ಬರಲ್ಲ. ಸ್ವಲ್ಪ ಹದ ಅದು ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸ್ಮೂತಾಗಿ ಇರಬೇಕು. ಬನ್ಸ್ ಉಂಡೆ ನಾವು ಮಾಡುವಾಗ ಯಾವಾಗಲೂ ಬನ್ಸಿಗೆ ಸ್ವಲ್ಪ ದೊಡ್ಡ ಸೈಜಲ್ಲೇ ಇಟ್ಕೋಬೇಕು, ಯಾಕಂದರೆ ಅದು ಒಳಗಡೆ ತುಂಬಿ ಬರಬೇಕು. ತೆಳುವಾಗಿ ಪೂರಿ ಥರ ನಾವು ಅದನ್ನು ಮಾಡುವಾಗಿಲ್ಲ, ಸ್ವಲ್ಪ ದಪ್ಪನೇ ಇಡಬೇಕು ಲೇಯರ್. ನಾನು ತೋರಿಸ್ತೀನಿ ನಿಮಗೆ ಈಗ ಮಾಡುವಾಗ. ನೋಡಿ, ಒಂದು ಉಂಡೆಯನ್ನು ಈ ಥರ ಚೆನ್ನಾಗಿ ಸ್ವಲ್ಪ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಹಾಕೋಬೋದು. ಸ್ವಲ್ಪ ಕೆಳಗೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಅದನ್ನು ಲಟ್ಟಣಿಗೆ ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಲಟ್ಟಿಸ್ತಾ ಬರಬೇಕು, ಅಂದರೆ ಬಿಡಿಸ್ತಾ ಬರಬೇಕು ಅದನ್ನು. ನೋಡಿ, ಈ ಹದ ಇರಬೇಕು, ದಪ್ಪನೇ ಇರಬೇಕು. ತುಂಬ ತೆಳು ಇದ್ದರೆ ನಿಮಗೆ ಬನ್ಸ್ ಚೆನ್ನಾಗಿ ಬರೋದಿಲ್ಲ. ಅದರ ಹಿಟ್ಟನ್ನು ಈ ಥರ ಆ ಕಡೆ ಈ ಕಡೆ ತಟ್ಟಿ, ಹಿಟ್ಟೆಲ್ಲ ಇದ್ದರೆ ಈ ಥರ ತಟ್ಟಿದರೆ ಹಿಟ್ಟೆಲ್ಲ ಕೆಳಗೆ ಬೀಳುತ್ತೆ. ನೋಡಿ, ಇಷ್ಟು ಹದ, ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ, ಅಷ್ಟು ಹದ ಇದ್ದರೆ ಬನ್ಸ್ ಚೆನ್ನಾಗಿ ಉಬ್ಬಿ ಒಳಗಡೆಯಿಂದ ತುಂಬಿ ಬರುತ್ತೆ ಒಳಗಡೆ. ಈ ಥರ ಎಣ್ಣೆ ಚೆನ್ನಾಗಿ ಬಿಸಿ ಇಟ್ಕೊಳ್ಳಿ. ನಾರ್ಮಲ್ ಕುಕ್ಕಿಂಗ್ ಆಯಿಲ್ ಇದೆಯಲ್ಲ ಅದನ್ನು ಯೂಸ್ ಮಾಡಬೇಕು. ಮೊದಲಿಗೆ ಹೈ ಫ್ಲೇಮ್ ಇಟ್ಟು ಎಣ್ಣೆ ಬಿಸಿ ಆದ ನಂತರ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲೇ ನೀವು ಇದನ್ನು ಕರಿಯೋಕ್ಕೆ ಹೋಗಬೇಡಿ, ಯಾಕಂದರೆ ಹೊರಗಡೆ ಕಲರ್ ಚೇಂಜ್ ಆಗುತ್ತೆ, ಬ್ರೌನ್ ಆಗುತ್ತೆ, ಒಳಗಡೆ ಹಾಗೆಯೇ ಹಸಿ ಹಿಟ್ಟಿರುತ್ತೆ. ಹಾಗಾಗಿ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು. ಒಮ್ಮೆ ನಾವು ಬಿಟ್ಟ ನಂತರ ಅದು ಸ್ವಲ್ಪ ಮೇಲ್ಗಡೆ ಬಂದಾಗ ಈ ಥರ ಮೇಲಿಗೆ ಚೆನ್ನಾಗಿ ಎಣ್ಣೆ ಹಾಕಿದಾಗ ಈಗ ಸೌಟಲ್ಲಿ ಅದು ಈ ಥರ ಉಬ್ಬಿ ಬರುತ್ತೆ. ಉಬ್ಬಿ ಬಂದ ನಂತರ ಅದನ್ನು ತಿರುಗಿಸಿ ಹಾಕಿದ್ರೆ ಇನ್ನೊಂದು ಕಡೆನೂ ಹಾಗೆ ಈ ಥರ ಎಣ್ಣೆ ಹಾಕ್ತಾ ಇದ್ದರೆ ಒಳಗಡೆ ಚೆನ್ನಾಗಿ ಅದು ಬೇಯುತ್ತೆ, ಹೊರಗಡೆನೂ ಒಳಗಡೆನೂ ಒಂದೇ ಥರ ಬೆಂದು ಚೆನ್ನಾಗಿರುತ್ತೆ. ನೋಡಿ, ಇದು ಎರಡೂ ಕಡೆನೂ ಈಗ ಕಲರ್ ಚೇಂಜ್ ಆಗ್ತಾ ಇದೆ. ನೋಡಿ, ಲೈಟ್ ಬ್ರೌನ್ ಬಂದಿದೆ, ಇನ್ನು ಸ್ವಲ್ಪ ಕಲರ್ ಬರಬೇಕು, ಆಗ ಒಳಗಡೆನೂ ಅದು ಚೆನ್ನಾಗಿ ಬೇಯುತ್ತೆ. ನೋಡಿ, ಇದೀಗ ರೆಡಿಯಾಗಿದೆ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಅದಕ್ಕೆ ಹೇಳೋದು ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಮಾಡಬೇಕು. ಅವಸರದಲ್ಲಿ ಮಾಡಿದರೆ ನಿಮಗೆ ಹಸಿ ಹಿಟ್ಟು ಒಳಗಡೆ ಹಾಗೆ ಉಳಿಯುತ್ತೆ. ಲಟ್ಟಣಿಗೆಯಲ್ಲಿ ಈ ಥರ ಲಟ್ಟಿಸ್ತಾ ಬರ್ಬೋದು ಅಥವಾ ಕೈಯಲ್ಲೂ ತಟ್ಬೋದು, ಸುಲಭ ಆಗುತ್ತೆ. ಸ್ವಲ್ಪ ಸ್ಮೂತ್ ಇದ್ದರೆ
ಕೈಯಲ್ಲಿ ತಟ್ಬೋದು. ಆದರೆ ಕೆಲವರಿಗೆ ಅದು ಅಂಟುತ್ತೆ, ಕಷ್ಟ ಆಗುತ್ತಂತ ಇದ್ದರೆ ಹಿಟ್ಟು ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳು ಮಾಡಿಕೊಂಡ್ರೆ ಸಾಕು. ತುಂಬ ತೆಳು ಅಂತ ನಿಮಗೆ ಕಷ್ಟ ಆಗುತ್ತಂತ ಇದ್ದರೆ ಸ್ವಲ್ಪ ಹಿಟ್ಟು ಗಟ್ಟಿ ಮಾಡಿಕೊಂಡ್ರೆ ಆಯಿತು. ಈ ಥರ ಸೈಡಲ್ಲಿ ಬಿಟ್ಟರೆ ಆಯಿತು. ಬಿಟ್ಟು ನಂತರ ಅದೇ ಸ್ವಲ್ಪ ಮೇಲ್ಗಡೆ ಬರುತ್ತೆ. ನೀವೇನು ಅದನ್ನು ಇದು ಮಾಡಬೇಕಂತಿಲ್ಲ. ಸೌಟಲ್ಲಿ ಈ ಥರ ಬರೋಕ್ಕೆ ಸ್ಟಾರ್ಟ್ ಆದ ನಂತರ ಮೇಲ್ಗಡೆ ಚೆನ್ನಾಗಿ ಎಣ್ಣೆ ಹಾಕ್ತಾ ಬಂದರೆ ಅದು ಉಬ್ಬಿ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ನೋಡಿ. ಎಣ್ಣೆ ಹಾಕಿದ್ರೆ ಸೂಪರಾಗಿ ಬರುತ್ತೆ. ಇದು ರುಚಿನೂ ಹಾಗೆ ಚೆನ್ನಾಗಿರುತ್ತೆ, ಸಿಹಿ ಇರುತ್ತೆ. ಇದು ಟೇಸ್ಟು ಹಾಗೆ ಬನಾನಾ ನಾವು ಏನೋ ಬಾಳೆಹಣ್ಣು ಹಾಕ್ತೀವಲ್ವ ಅದರ ಫ್ಲೇವರು ಚೆನ್ನಾಗಿರುತ್ತೆ. ತುಂಬ ಬಾಳೆಹಣ್ಣು ಜಾಸ್ತಿ ಹಾಕಿದ್ರೂ ಫ್ಲೇವರ್ ಜಾಸ್ತಿಯಾಗಿ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬಾಳೆಹಣ್ಣು ಹಾಕ್ಕೊಂಡು ನಾವು ಈ ಬನ್ಸನ್ನು ಮಾಡ್ಕೋಬೋದು. ನಾನೀಗ ನೋಡಿ ನಿಮಗೆ ಇನ್ನೊಮ್ಮೆ ಕೈಯಲ್ಲಿ ತಟ್ಟಿ ತೋರಿಸ್ತೀನಿ. ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡ್ರೆ ಅಂಟೋದಿಲ್ಲ. ಈ ಥರ ಕೈಯಲ್ಲಿ ನೀವು ತಟ್ಟಿ ಬೇಕಾದ್ರೂ ಬಿಡ್ಬೋದು. ನಾನು ಅದಕ್ಕೋಸ್ಕರ ಸ್ವಲ್ಪ ಸ್ಮೂತೆ ಮಾಡ್ಕೊಂಡು ಇರ್ತೀನಿ ಹಿಟ್ಟನ್ನು. ಕೈಯಲ್ಲಿ ತಟ್ಟಿ ಬೇಗ ಬೇಗ ಬಿಡ್ಬೋದಲ್ವ, ಹಾಗಾಗಿ ಬೆಳಗಿನ ಹೊತ್ತಿಗೆ ಮಕ್ಕಳ ಲಂಚ್ ಬಾಕ್ಸಿಗೆ ಇದನ್ನು ಫಟಾಫಟ್ ಅಂತ ಮಾಡ್ಕೋಬೋದು ಅಂತ ನಾನು ಈ ಥರ ಕೈಯಲ್ಲಿ ತಟ್ಟಿನೇ ಜಾಸ್ತಿಯಾಗಿ ಬಿಡೋದು. ನಿಮಗೆ ಯಾವ ರೀತಿ ಅಭ್ಯಾಸನೋ ಆ ರೀತಿ ನೀವು ಮಾಡ್ಕೋಬೋದು. 1-2 ಸರಿ ಮಾಡಿದರೆ ಇದು ಕರೆಕ್ಟಾಗಿ ನಿಮಗೆ ಬರುತ್ತೆ. ಇದಕ್ಕೆ ಹೀಗೇ ಅಳತೆ ಅಂತ ನಾವು ಹೇಳಲಿಕ್ಕಾಗಲ್ಲ ಹಿಟ್ಟಿದ್ದೆಲ್ಲ. ನೋಡಿ ಈ ಥರ ಎಣ್ಣೆ ಹಾಕ್ತಾ ಬನ್ನಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ. ದೊಡ್ಡ ಸೈಜ್ ಬೇಕಾದರೆ ನೀವು ಬನ್ಸು ಇನ್ನೂ ಸ್ವಲ್ಪ ಹಿಟ್ಟಿನ ಉಂಡೆ ದೊಡ್ಡದು ಮಾಡಿಕೊಂಡ್ರೆ ಆಯಿತು. ಇದನ್ನು ತೆಳುವಾಗಿ ಇದು ಮಾಡಿದರೆ ನೀವು ರೊಟ್ಟಿ ಥರ ಆಗುತ್ತೆ, ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ದಪ್ಪ ಲೇಯರಲ್ಲಿ ಇಟ್ಟು ಇದನ್ನು ಎಣ್ಣೆಯಲ್ಲಿ ಬಿಡಬೇಕು. ಈ ಥರ ನಾವು ಏನು ಲಟ್ಟಿಸೋ ಮನೆ ಇರುತ್ತಲ್ವ ಅದಕ್ಕೂ ಈ ಥರ ಸ್ವಲ್ಪ ಎಣ್ಣೆ ಹಾಕಿ ಬೇಕಾದ್ರೂ ಕೈಯಲ್ಲಿ ತಟ್ಟಿ ನೀವು ಬೇಕಾದರೂ ಬಿಡ್ಬೋದು. ತುಂಬ ಈಸಿ ಆಗಿರುತ್ತೆ. ಅಥವಾ ನಿಮಗೆ ಈ ಮೈದಾ ಹಿಟ್ಟು ಇರುತ್ತಲ್ವ ಅದನ್ನು ಹಾಕಿ ಚೆನ್ನಾಗಿ ಆ ಕಡೆ ಈ ಕಡೆ ಚೆನ್ನಾಗಿ ಮೈದಾ ಹಿಟ್ಟು ಹಾಕಿದ ನಂತರ ಬೇಕಾದರೂ ತಟ್ಟಿನೂ ಬಿಡ್ಬೋದು. ಒಟ್ಟಿಗೆ ಕೈಗೆ ಅಂಟದಿದ್ದರೆ ನಿಮಗೆ ತಟ್ಟಿ ಬಿಡೋಕ್ಕೆ ಈಸಿ ಆಗುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಕಲರು ಹಾಗೆ ಡಾರ್ಕ್ ಬ್ರೌನ್ ಬಂದಿದೆ. ಒಳಗಡೆನೂ ಹಾಗೆ ನೀವು ಅದೇ ನಾನು ಮೊದಲೇ ಹೇಳಿದಾಗೆ ಲೋ ಫ್ಲೇಮಲ್ಲಿ ಬೇಯಿಸಿದಾಗ ಒಳಗಡೆ ಅದು ದಪ್ಪ ಲೇಯರಲ್ಲಿ ನಾವು ಎಣ್ಣೆಯಲ್ಲಿ ಬಿಡೋದ್ರಿಂದ ಬೇಯೋಕ್ಕೆ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರನೇ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ ಇಟ್ಟು ಬೇಯಿಸ್ಕೊಳ್ಳಿ ಅಂತ ಹೇಳೋದು. ನೋಡಿ ಎಲ್ಲ ಬನ್ಸನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೂಪರಾಗಿ ಬಂದಿದೆ. ಟೇಸ್ಟ್ ಅಂತೂ ಹೇಳೋದೇ ಬೇಡ. ಮಕ್ಕಳ ಲಂಚ್ ಬಾಕ್ಸಿಗೆ ಬೆಳಗಿನ ತಿಂಡಿಗೆ ಒಂದು ಒಳ್ಳೆಯ ರೆಸಿಪಿ ಅಂತ ಹೇಳ್ಬೋದು. ಮಂಗಳೂರು ಉಡುಪಿ ಕಡೆ ಹೆಚ್ಚಾಗಿ ಇದನ್ನು ಮಾಡ್ತಾರೆ. ಹೆಚ್ಚಾಗಿ ಇದಕ್ಕೆ ಹೆಸರೇ ಮಂಗಳೂರು ಬನ್ಸ್ ಅಂತ. ನಾನು ನೋಡಿ ಒಳಗಡೆ ಯಾವ ರೀತಿ ಅದು ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಎಷ್ಟು ತುಂಬಿ ಉಬ್ಬಿ ಬಂದಿದೆ ನೋಡಿ. ಒಳಗಡೆ ಎಷ್ಟು ಲೇಯರ್ ಈ ಥರ ಪದ್ರ ಆಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬೇಕಿಂಗ್ ಸೋಡಾ ಒಂದು 1/4 ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಅದು ಉಬ್ಬಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ನಾವು ಹೆಚ್ಚಾಗಿ ಸ್ವಲ್ಪ ಖಾರ ಚಟ್ನಿ, ಕಾಯಿ ಚಟ್ನಿ ಇದೆಯಲ್ಲ ಅದನ್ನು ಮಾಡಿ ಈ ಬನ್ಸನ್ನು ತಿಂತಾರೆ. ಅಥವಾ ಸಾಂಬಾರು ನಾರ್ಮಲ್ ದಾಲ್ ಸಾಂಬಾರು ಅಂದರೆ ರಸಮ್ ಮಾಡ್ತೀವಲ್ವ ಅದರ ಜೊತೆಗೂ ತಿಂತಾರೆ, ಚೆನ್ನಾಗಿರುತ್ತೆ. ಹೆಚ್ಚಾಗಿ ಚಟ್ನಿ ಜೊತೆ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅಂದರೆ ಬನ್ಸ್ ಸಿಹಿ ಇರೋದ್ರಿಂದ ಸ್ವಲ್ಪ ಖಾರ ಚಟ್ನಿ ಮಾಡಿದರೆ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ. ಸೂಪರಾದ ಬನ್ಸು ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ನನ್ನ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋ ಜೊತೆಗೆ.